Hello everyone, welcome to Sanmarga classes. Mensuration in this chapter. So ಇಲ್ಲಿ ಕ್ಷೇತ್ರ ಗಣಿತ ಅಧ್ಯಾಯದ 35ನೇ ಪ್ರಶ್ನೆಯನ್ನ ಗಮನಿಸಿ. ಸಿಲಿಂಡರ್ ಆಕಾರದ ಒಂದು ಬಾವಿಯ ಆಳ 20 ಮೀಟರ್, ವ್ಯಾಸ 14 ಮೀಟರ್ ಇದ್ದು ಅದರಲ್ಲಿ ಎತ್ತರದ ಅರ್ಧದಷ್ಟು ನೀರು ತುಂಬಿದೆ. ಹಾಗಾದರೆ ನೀರಿನ ಗಾತ್ರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಬಾವಿಯ ಆಳವನ್ನ ಕೊಟ್ಟಿದ್ದಾರೆ. ಎಚ್ ಇಸ್ ಈಕ್ವಲ್ ಟು 20 ಮೀಟರ್. ಸೊ ಅದೇ ರೀತಿ ಬಾವಿಯ ವ್ಯಾಸ ಅಂದ್ರೆ ಡಿ ಇಸ್ ಈಕ್ವಲ್ ಟು 14 ಮೀಟರ್ ಆದ್ರೆ, ಸೊ ಬಿ ಇಸ್ ಈಕ್ವಲ್ ಟು 14 ಮೀಟರ್ ಆದ್ರೆ, ಸೊ ಇಲ್ಲಿ ಇದರ ತ್ರಿಜ್ಯ ಏನಾಗುತ್ತೆ, ವ್ಯಾಸದ ಅರ್ಧದಷ್ಟಿರತ್ತೆ. ಸೊ ಹಾಗಾದ್ರೆ ಇದು 7 ಮೀಟರ್ ಆಗತ್ತೆ. ಸೊ ಈಗ ನೀರಿನ ಮಟ್ಟ ಇಸ್ ಈಕ್ವಲ್ ಟು ಏನ್ ಹೇಳಿ, ಬಾವಿಯ ಅರ್ಧದಷ್ಟು ಅಂತ ಅಂದ್ರೆ, ಸೊ ಎಚ್ ಅಂದ್ರೆ ನೀರಿನ ಮಟ್ಟವನ್ನ ಅಳತೆ ಮಾಡ್ಬೇಕಾಗಿದೆ. ಹಾಗಾದ್ರೆ ಎಚ್ ವಾಟರ್ ಏನಾಗುತ್ತೆ ಹೇಳಿ, ಇದರ ಅರ್ಧದಷ್ಟು ಅಂದ್ರೆ ಎತ್ತರದ ಅರ್ಧದಷ್ಟು ನೀರು ಉಳ್ಕೊಂಡಿದೆ. ಸೊ ಹಾಗಾದ್ರೆ ಇದೇನಾಗುತ್ತೆ, 10 ಮೀಟರ್ ಅಷ್ಟು ನೀರಿದೆ. ಓಕೆ, ಸೊ 20 ಮೀಟರ್ ಹೈಟ್ ಅಲ್ಲಿ ಅರ್ಧ ಭಾಗದಷ್ಟು ನೀರಿದೆ. ಆ ನೀರಿನ ಪ್ರಮಾಣವನ್ನ ನಾವು ಹೇಳ್ಬೇಕಾಗತ್ತೆ. ಸೊ ಇಲ್ಲಿ ಸಿಲಿಂಡರ್ ಆಕಾರದ ನೀರಿನ ಗಾತ್ರ, ಸೊ ಇದರ ಘನಫಲದ ಸೂತ್ರ. ಸೊ ಇಲ್ಲಿ ವಿ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ವಾಟರ್. ಓಕೆ, ಸೊ ಇಲ್ಲಿ ವಿ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7. ಸೊ 7 ಗುಣಿಸು 7 ಗುಣಿಸು ಆ ಎಚ್ ಏನ್ ಹೇಳಿ 10. 7 ಒಂದ್ಲೆ 7 ಒಂದ್ಲೆ. ಸೊ 22 ಗುಣಿಸು 7 ಏನಾಗತ್ತೆ ಹೇಳಿ, 154 ಗುಣಿಸು 10. ಸೊ ಇಲ್ಲಿ ನೀವು 154 ಗುಣಿಸು 10 ಮಾಡಿದ್ರೆ 1540 ಮೀಟರ್ ಕ್ಯೂಬ್ ಆಗತ್ತೆ. ಸೊ ಇದೇನ್ ಹೇಳಿ, ಬಾವಿಯಲ್ಲಿರುವ ನೀರಿನ ಗಾತ್ರ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಬಾವಿಯಲ್ಲಿನ ನೀರಿನ ಗಾತ್ರ 1540 ಮೀಟರ್ ಕ್ಯೂಬ್ ಆಗಿದೆ. ಥ್ಯಾಂಕ್ ಯು.